ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಅಂದು ತಡೆದ ಬಾಗಿಲಲ್ಲಿ ಇಂದಿನ ಜ್ಞಾನ ಮಂದಿರ. ಬಾಲ್ಯದ 3 ನೋವೆ ನಿರ್ಮಿಸಿದವು ಮಾನವತೆಯ ನಿಜವಾದ ಮಾರ್ಗಸೂಚಿಗಳ ಕನಿಕರ. ಮಾತು ಬರುವುದಕ್ಕೂ ಮುಂಚೆ ಮೌನವಾಯಿತು ನನ್ನ ಭಾಷೆ. ಅಸ್ಪೃಶ್ಯತೆಯ ಕತ್ತಲಲ್ಲಿ ಮಗು ನೀವು ಕೇಳಿದೆ ಯಾಕೆ ಈ ಅನ್ಯಾಯ ಸಭ್ಯತೆ. ದೇವಾಲಯದ ಬಾಗಿಲ ಬಳಿ ಧರ್ಮವೇ ದೇಶದ ರೂಪಗೊಂಡಿತು. ನನ್ನ ಹೆಜ್ಜೆ ತಡೆಯಲು ಕೈಯೊಡ್ಡಿದ ಸಮಾಜ ಪವಿತ್ರ ಎನ್ನಿ ವಂಚಿತವಾಯಿತು. ಭಗವಂತನ ಬಳಿಗೆ ಹೋಗುವ ಹಂಬಲಕ್ಕೂ ಜಾತಿಯ ಬೇಲಿ ಕಟ್ಟಿತು. ನಿಜದ ದೇವರು ಒಳಗಲ್ಲ ನನ್ನೊಳಗಿದೆ ಎಂದು ಅರಿವು ಮೂಡಿತು. ಗುರುಗಳ ಮುಂದೆ ಕುಳಿತರೂ ಪಾಠವದು ಮನದಲ್ಲಿ ಬಂದಿರಲಿಲ್ಲ. ಅವರ ಕಣ್ಣಲ್ಲಿ ಹೀಯಾಳನೆ ಕಂಡಾಗ ಶಿಕ್ಷಣದ ಅಗ್ನಿ ಆರಲಿಲ್ಲ. ನಾನು ಮೌನವಾಗಿದ್ದೆ ದೌರ್ಬಲ್ಯಲ್ಲ, ಅಸಹನೀಯತೆಯ ಆಕ್ರೋಶ. ಆ ಮೌನೆ ಒಳಗೆ ಗರ್ಜಿಸಿ ಕ್ರಾಂತಿಯಾದದ್ದು ಸತ್ಯದ ಸಂಕೋಲೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದು ತಡೆದ ಬಾಗಿಲಲ್ಲೇ ಇಂದಿನ ಜ್ಞಾನ ಮಂದಿರ. ಬಾಲ್ಯದ 3 ನೋವೆ ನಿರ್ಮಿಸಿದವು ಮಾನವತೆಯ ನಿಜವಾದ ಮಾರ್ಗಸೂಚಿಗಳ ಕನಿಕರ.